ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಇವರ ಸಹಯೋಗದೊಂದಿಗೆ ಗರುಡ ನ್ಯೂಸ್ ತಂಡದ ವತಿಯಿಂದ 2ನೇ ವರ್ಷದ ಗರುಡ ಸಂಗಮ ಸಮಾರಂಭ ಗರುಡ ಅವಾರ್ಡ್ಸ್ 2026 ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಸರ್ಕಾರಿ ಕನ್ನಡ ಶಾಲೆಗಳ 350 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು 2026 ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಸಮಾರಂಭವನ್ನು ಸಂಡೂರು ತಾಲೂಕಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದ ಘನ ಉಪಸ್ಥಿತಿ ಸನ್ಮಾನ್ಯ ಶ್ರೀ ಇ ತುಕಾರಾಂ ಸಂಸದರು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ಶಾಸಕರು ಸಂಡೂರು ವಿಧಾನಸಭಾ ಕ್ಷೇತ್ರ. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಮಲ್ಲೇಶ್ ಕಮತೂರು ಪ್ರಧಾನ ಸಂಪಾದಕರು ಗರುಡ ನ್ಯೂಸ್. ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಮನ್ ನಿರಂಜನ ಪ್ರಣಮ ಸ್ವರೂಪಿ ಪ್ರಭು ಮಹಾಸ್ವಾಮಿಗಳು ಸಂಸ್ಥಾನ ವಿರಕ್ತ ಮಠ ಸಂಡೂರು ಬಳ್ಳಾರಿ ಜಿಲ್ಲೆ. ಶ್ರೀ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಶ್ರೀ ಗುರು ಸಿದ್ದರಾಮೇಶ್ವರ ವಿರಕ್ತ ಮಠ ಯಶವಂತನಗರ ಸಂಡೂರು. ಇನ್ನು ಅನೇಕ ಸಂಘಟನೆಕಾರರು ಗುರು ಹಿರಿಯರು ಕಾರ್ಯಕ್ರಮದ ವೇದಿಕೆ ಅಲಂಕರಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಿಂದ 2 ವರ್ಷದ ರಾಜ್ಯ ಪ್ರಶಸ್ತಿ ಪ್ರದಾನ ಸಂಗಮ ಸಮಾರಂಭ ನಡೆಸಿದರು. ಸ್ವರೂಪ ಎನ್ನುವಂತಹದ್ದನ್ನ ಮಲ್ಲೇಶ್ ಕಮತೂರ್ ಅವರು ಪ್ರತಿನಿಧಿಸಿದ್ದಾರೆ. ದಿನಚರಿಯ ಮುಖಪುಟದಲ್ಲಿ ಗರುಡ ನ್ಯೂಸ್ ಕನ್ನಡ ಡಿಜಿಟಲ್ ಮಾಧ್ಯಮ ಅನ್ನುವಂತ ಜೊತೆಗೆ ಸೇವ್ ದ ವಾಟರ್ ಅಂಡ್ ಸೇವ್ ದ ಲೈಫ್ ಆಫ್ ಫ್ಯೂಚರ್ ಅನ್ನುವಂಥದ್ದು ಈ ಒಂದು ಮುಖ್ಯ ಅಂಶವಾಗಿದೆ. ದಯಮಾಡಿ ಪ್ರತಿಯೊಬ್ಬರು ಪ್ರಕೃತಿಯನ್ನು ನಾವು ಎಲ್ಲಿವರೆಗೂ ಮತ್ತು ನೀರನ್ನು ಎಲ್ಲಿವರೆಗೂ ಕಾಪಾಡಿಕೊಂಡು ಬರ್ತಾ ಇದ್ದೀವೋ ಅಲ್ಲಿವರೆಗೂ ಆ ನೀರು ಮತ್ತು ಪ್ರಕೃತಿ ನಮ್ಮನ್ನು ಕಾಪಾಡುವಲ್ಲಿ ಸಂದೇಹವಿಲ್ಲ. ಸೂರ್ಯ ಚಂದ್ರ ಇರುವವರೆಗೂ ಸತ್ಯ. ದಯಮಾಡಿ ನೀರನ್ನು ಮಿತವಾಗಿ ಬಳಸಿ ಮಿತವಾಗಿ ಉಳಿಸಿ ಎನ್ನುವಂಥದ್ದು ಇದು ದೊಡ್ಡ ಸಂದೇಶ. ಮಲ್ಲೇಶ್ ಕಮತೂರ್ ಮತ್ತು ಗರುಡ ತಂಡದವರು ಇದನ್ನು ಎಲ್ಲರಿಗೂ ಸಾಧನೆಪಡಿಸ್ತಾ ಇದ್ದಾರೆ. ನಾಡಿನ ವಿವಿಧ ಕಲಾಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಮತ್ತು ಪ್ರಶಸ್ತಿ ಪ್ರದಾನ ಮತ್ತು ಕನ್ನಡ ಶಾಲೆಗಳ 350 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಈ ಎಲ್ಲ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ನಡೀತಾ ಇದೆ. ಮೇಲೆ ಎಲ್ರಿಗೂ ನಮಸ್ಕಾರ. ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಇವರ ಸಹಯೋಗದೊಂದಿಗೆ ಗರುಡ ನ್ಯೂಸ್ ತಂಡದ ವತಿಯಿಂದ 2ನೇ ವರ್ಷದ ಗರುಡ ಸಂಗಮ ಸಮಾರಂಭ ಹಾಗೂ ಗರುಡ ಅವಾರ್ಡ್ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಾವೇನು ಓಂ ನಮಃ ಶಿವಾಯ ಅಂತೀವೋ ಅದರಲ್ಲಿ ಏನು ಪಂಚ ಅಕ್ಷರಗಳು ಬರ್ತವೋ ಅಂತ ಪಂಚ ಅಕ್ಷರಗಳಿಗೆ ಕಾರಣೀಕರ್ತರಾದಂಥ ಪಂಚ ಗುರುಗಳಿಗೆ ಶಿರವಾಗಿ ನಮಿಸುತ್ತಾ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ಹಾಗೂ ಇಲ್ಲಿ ತಾಯಂದ್ರು ಇದ್ದಾರೆ, ನಮ್ಮವರು ಇದ್ದಾರೆ, ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರ ಹೃದಯಾಂತರಾಳ ನಮಸ್ಕಾರಗಳು ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಗರುಡ ಮಾಡಿ ತೆಪ್ಪಗಾಲ ಅಂತಿರ್ತೀವಲ್ಲ ಆ ಥರದ ತೆಪ್ಪಗಾಲನ್ನ ಇಡ್ತಾ ಇದೆ. ಬಹಳ ಸಂತೋಷದ ಸುದ್ದಿ. ಈ ಥರ ಪತ್ರಿಕೆಗಳು ಬೇಕು ನಮ್ಮ ನಾಡಿನಲ್ಲಿ. ಬರೀ ಪತ್ರಿಕೆಗಳನ್ನೇ ಪ್ರಿಂಟ್ ಮಾಡೋರಾದ್ರೆ ಓದೋರು ಯಾರು? ಬರೀ ಪತ್ರಿಕೆಗಳನ್ನೇ ಪ್ರಿಂಟ್ ಮಾಡ್ತಾ ಇದ್ರೆ ಓದೋರು ಬೇಕಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಕಡ್ಡಾಯವಾಗಿ ನಿಮ್ಮ ಮಕ್ಕಳನ್ನ 1ನೇ ತರಗತಿಯಿಂದ 10ನೇ ತರಗತಿ ತನಕ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ತಾರೆ. ಮತ್ತೆ ಪತ್ರಿಕೆ ಓದೋರು ಬೇಕಲ್ಲ. ಪತ್ರಿಕೆ ಓದೋರು ಇಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ಕಡ್ಡಾಯವಾಗಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ತನಕ ಮಕ್ಕಳನ್ನ ಓದಿಸ್ಬೇಕು. ಆಮೇಲೆ ಯಾವುದೇ ಭಾಷೆಗಾದ್ರೂ ನಿಮ್ಮ ಮಕ್ಕಳನ್ನ ಹಾಕ್ರಿ. ನೀವು ನೋಡಿದ್ರೆ ಸರ್ಕಾರಿ ಶಾಲೆಯ ಮಕ್ಕಳನ್ನ ಓದ್ಸಕ್ಕ ಒಲ್ಲೆ ಅಂತೀರಿ. ಸರ್ಕಾರಿ ಅಳಿಯ ಬೇಕು, ಸರ್ಕಾರಿ ಸೊಸೆ ಬೇಕು ಅಂತೀರಿ. ಇದು ಯಾವ ನ್ಯಾಯ? ಸರ್ಕಾರಿ ಸೊಸೆನೇ ಬೇಕು, ಸರ್ಕಾರಿ ಅಳಿಯನೇ ಬೇಕು ಅಂತ ಹುಡುಕ್ತಾ ಇರ್ತೀರಾ. ಹಾಗೆ ಮಾಡಬೇಡ್ರಿ. ಕಡ್ಡಾಯವಾಗಿ ನೀವು ಈ ತರ ಒಂದು 10ನೇ ತರಗತಿ ತನಕ ಕನ್ನಡ ಶಾಲೆಯಲ್ಲಿ ಓದಿಸಿದ್ರೆ ಇಂಥ ಪಂಚ ಗುರುಗಳು ಬಂದು ಇನ್ನ ತುಂಬಾ ಗುರುಗಳು ಹುಟ್ಟುಕೊಳ್ತಾರೆ ನಮ್ಮ ನಾಡಿನಲ್ಲಿ. ಯಾಕಂದ್ರೆ ನಮ್ಮ ಸಂಸ್ಕಾರ ಉಳಿಯುತ್ತೆ, ನಮ್ಮ ಸಂಸ್ಕೃತಿ ಉಳಿಯುತ್ತೆ.
ಮಕ್ಕಳಿಗೆ ಕನ್ನಡವನ್ನ ಕಲಿಸ್ರಿ, ಮಕ್ಕಳಿಗೆ ಕನ್ನಡವನ್ನ ಕಲಿಸ್ರಿ. ಮೊಬೈಲ್ ಅನ್ನ ಕೊಡ್ಬೇಡ್ರಿ ಮಕ್ಕಳಿಗೆ. ಮೊಬೈಲ್ ಕೊಟ್ರೆ ಮಕ್ಕಳ ಜೀವನನ ಬದುಕೇ ಹಾಳಾಗೋಗುತ್ತೆ. ಇವಾಗ ಎಷ್ಟೋ ಮಕ್ಕಳು ಹಾರ್ಟ್ ಹೋಗಿದಾವೆ, ಕಣ್ಣು ಹೋಗಿದಾವೆ, ಕಿಡ್ನಿ ಹೋಗಿದವು. ಈ ತರ ಮೊಬೈಲ್ ನೋಡಿ ನೋಡಿ ಮಕ್ಕಳು ಜೀವನನೇ ಹಾಳು ಮಾಡ್ಕೊಂತಾರೆ. ಜೀವನದಲ್ಲಿ ಯಾವ ಮಕ್ಕಳು ತಲೆ ತಗ್ಗಿಸಿ ಮೊಬೈಲ್ ನೋಡಕ್ ಶುರು ಮಾಡ್ತಾರೋ ಜೀವನ ಪರ್ಯಂತ ಅವ್ರು ತಲೆ ಎತ್ತೋದಿಲ್ಲ, ಜೀವನ ಪರ್ಯಂತ ತಲೆ ಎತ್ತೋದಿಲ್ಲ. ಅದೇ ನೀವು ಒಂದು 7 ರೂಪಾಯಿ ಕೊಟ್ಟು, 5 ರೂಪಾಯಿ ಕೊಟ್ಟು, 4 ರೂಪಾಯಿ ಕೊಟ್ಟು ಒಂದು ಪತ್ರಿಕೆಯನ್ನ ಕೊಡ್ರಿ, ಒಂದು ಪತ್ರಿಕೆಯನ್ನ ಓದಿಸ್ರಿ. ದೊಡ್ಡವರಾದಂಗೆಲ್ಲ ಶರಣರ ವಚನಗಳ ಪುಸ್ತಕಗಳನ್ನ ಕೊಡ್ರಿ, ಶರಣರ ಪುರಾಣಗಳನ್ನ ಕೊಡ್ರಿ, ಬೈಬಲ್ ಕೊಡ್ರಿ, ಕುರಾನ್ ಕೊಡ್ರಿ, ರಾಮಾಯಣ ಕೊಡ್ರಿ, ಮಹಾಭಾರತ ಕೊಡ್ರಿ. ಇವನ್ನೆಲ್ಲವನ್ನ ಮಕ್ಕಳು ಓದಿದ್ದೇ ನಿಜ ಆದ್ರೆ, ಮಕ್ಕಳು ಇವನ್ನೆಲ್ಲ ಓದಿದ್ದೇ ನಿಜ ಆದ್ರೆ ಮುಂದೊಂದು ದಿನ 20 ಲಕ್ಷ 50 ಲಕ್ಷ ದುಡ್ಡು ಕೊಟ್ಟು ಮಕ್ಕಳನ್ನ ಫಾರಿನಿಗೆ ಕೋಚಿಂಗ್ ಕಳಿಸೋ ಅವಶ್ಯಕತೆನೇ ಇಲ್ಲ. ಇವೆಲ್ಲಗಳೆಲ್ಲ ಆ ಪ್ರಶ್ನೆಗಳಿಗೆ ಉತ್ತರ ಇದೆ. ರಾಮಾಯಣ, ಮಹಾಭಾರತ, ಕುರಾನ್, ಬೈಬಲ್ ಇವೆಲ್ಲದರೊಳಗೂ ಅಲ್ಲಿ ಕೊಡ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳಿದೆ. ಮಕ್ಕಳಿಗೆ ಓದುವ ಹವ್ಯಾಸವನ್ನ ಕಲೀರಿ, ಮಕ್ಕಳಿಗೆ ಓದುವ ಹವ್ಯಾಸವನ್ನ ಕಲಿಸ್ಬೇಕಂತ ಹೇಳ್ತೀನಿ. ಆ ತರದ ಹವ್ಯಾಸಗಳನ್ನ ಕಲಿಸಿದ್ರೆ ಇಂಥ ಪತ್ರಿಕೆಗಳು ಹುಟ್ಟಿದ್ರು ಸಹ ಸಾರ್ಥಕ ಆಗುತ್ತೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ನಮ್ಮ ಮಲ್ಲೇಶ್ ಕಮ್ತೂರ್ ಅವರು ಅದ್ಭುತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾನು ನೋಡಿದೆ, ಅವಾಗಲೇ ಏನೋ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧಗಳನ್ನ ಮಂಡಿಸಿದ್ವಿ, ಅದಕ್ಕೆ ಪ್ರಶ್ನೆಗಳನ್ನ ಕೊಟ್ಟಿದ್ವಿ, ಆ ಉತ್ತರಗಳನ್ನ ಇದು ಮಾಡಿದ್ವಿ ಅಂತ. ಈ ತರದ ಕೆಲಸಗಳನ್ನ ಎಲ್ಲ ಪತ್ರಿಕೆಯವರು ಮಾಡ್ಕೊತ ಹೋದ್ರೆ ನಮ್ಮ ಕನ್ನಡ ಉಳಿಯುತ್ತೆ, ನಮ್ಮ ಸಂಸ್ಕಾರ ಉಳಿಯುತ್ತೆ, ನಮ್ಮ ಸಂಸ್ಕೃತಿ ಉಳಿಯುತ್ತೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಈಗ ನೀವು ಇವತ್ತು ಪತ್ರಕರ್ತರು ತುಂಬಾ ಜನ ಬಂದಿರಿ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡೋದಕ್ಕೆ. ತುಂಬಾ ಜನ ಪತ್ರಕರ್ತರು ಬಂದಿರಿ. ನೀವು ಯಾವ ಪತ್ರಕರ್ತರು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಯಲ್ಲಿ ಹಾಕಿದ್ರಿ? ಕೈ ಎತ್ತಿರಿ ನೋಡೋಣ. ಪತ್ರಕರ್ತರು ಕೊಟ್ರೇಶ, ಪತ್ರಕರ್ತರು ಯಾರ ಶಾಲೆ ನೋಡ್ರಿ? ಯಾರೋ ಎಲ್ಲೋ ಒಬ್ರು ಕೈ ಎತ್ತಕ್ಕಂತ ಅವರು ಇಂಗ್ಲಿಷ್ ಮೀಡಿಯಂಗೆ ಹಾಕ್ತಾರೆ. ಮಕ್ಕಳಿಗೆ ಕನ್ನಡ ಶಾಲೆಗೆ ಹಾಕಿದ್ರೆ ಕಷ್ಟ, ಸುಖ, ನೋವು. ಅಧ್ಯಕ್ಷರಾಗಿದ್ದಾರೆ. ಇಂಥ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡು ಅವ್ರಿಗೆ ಹಣ ಕೊಡ್ಬೇಡ್ರಿ, ಅಂತಸ್ತು ಕೊಡ್ಬೇಡ್ರಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಡ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ಸ್ರಿ, ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ಸ್ರಿ. ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಅವರ ಬದುಕನ್ನ ಅವ್ರು ಕಟ್ಕೊಳ್ತಾರೆ, ಇವತ್ತು 1% ಮೀಸಲಾತಿ ಇರೋದ್ರಿಂದ ಇವತ್ತು ನಮ್ಮ ಬಳ್ಳಾರಿಯ ಕನ್ನಡ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ MA ಮಾಡಿ ಗೆಸ್ಟ್ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದಾಳೆ. ಒಬ್ಬಳು ಗೆಸ್ಟ್ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದಾಳೆ ಇಲ್ಲೇ. ರೇಣುಕಾ ಅಂತ ನಂದಳ್ಳಿ ಸ್ನಾತಕೋತ್ತರ ಪದವಿ ಕೇಂದ್ರದಲ್ಲಿ ಆಕಿ ಅದು ಗೆಸ್ಟ್ ಲೆಕ್ಚರರ್ ಕೆಲಸ ಮಾಡ್ತಾರೆ. ಕೊಪ್ಪಳದ ವಿಶ್ವವಿದ್ಯಾಲಯದಲ್ಲಿ ಅಲ್ಲೇ ಓದ್ಕೊಂಡು ಈಗ PhD ಮಾಡ್ತಾ ಇದ್ದಾಳೆ. ನಮ್ಮ ಗುಲ್ಬರ್ಗದಲ್ಲಿ ಒಬ್ರು PDO ಆಗಿದ್ದಾರೆ. 4 ಜನ ಟೀಚರ್ ಆಗಿದ್ದಾರೆ, 4 ಜನ ಪೊಲೀಸರಾಗಿದ್ದಾರೆ. ನೋಡಿದ್ರ ಅವರು ವಿದ್ಯಾವಂತರನ್ನಾಗಿ ಮಾಡಿದಕ್ಕೆ, ಮನೆಗೆ ಇಟ್ಕೊಂಡು ಬದುಕಿದ್ಕೆ ಇವತ್ತು ಅವರು ಒಂದು ಕೀರ್ತಿಯನ್ನ ತಂದಿದ್ದಾರೆ. ನಿಮ್ಮ ಹೊಟ್ಟೆಯಲ್ಲಿ ಅಂತ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳನ್ನ ಹೊರಗೆ ಹಾಕ್ಬೇಡ್ರಿ, ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ರಿ. ಮುಂದೊಂದು ದಿನ ನಿಮ್ಮ ಮನೆತನದ ಕೀರ್ತಿಯನ್ನ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ದಯವಿಟ್ಟು ಆ ಮಕ್ಕಳನ್ನ ಹೊರಗೆ ಹಾಕ್ಬೇಡ್ರಿ ಅಂತ ಹೇಳ್ತಾ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇದು ಲಿಂಗದ ಬಗ್ಗೆ ಮಾತಾಡ್ಬೇಕಾದ್ರೆ ನಾವೊಂದು ಶಿವಲೀಲಾ ಅಂತ ಸಿನಿಮಾ ಮಾಡಿದ್ವಿ. ಗುರುಗಳು ಮೊಬೈಲ್ಗೆ ಯಾವಾಗ ನೋಡಿದ್ದಾರೆ ಏನೋ. ಅದು ಸುಮಾರು 250ರಿಂದ 300 ಜನ ಮಕ್ಕಳ ಮುಖ್ಯರು ಆ ಸಿನಿಮಾದಲ್ಲಿ ನಟಿಸಿದ್ದಾರೆ. ಮೊನ್ನೆ 1ನೇ ತಾರೀಕು ಸಿನಿಮಾ ಬೆಂಗಳೂರಲ್ಲಿ ರಿಲೀಸ್ ಆಗಿದೆ. ನಮ್ಮ ನಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ, ಅಂತ ಒಳ್ಳೆಯ ಸಿನಿಮಾಕ್ಕೆ ಇಡೀ ಕರ್ನಾಟಕದಲ್ಲೇ ಇತಿಹಾಸದಲ್ಲೇ ಅಂತ ಸಿನಿಮಾ ಯಾರು ಮಾಡಿಲ್ಲ, ಯಾವ ಸಿನಿಮಾದವರು ಮಾಡಿಲ್ಲ. ಮೊನ್ನೆ ಅಧಿವೇಶನದಲ್ಲಿ, ಬೆಳಗಾವಿಯ ಅಧಿವೇಶನದಲ್ಲಿ ಅಲ್ಲಿ UT ಖಾದರ್ ಅವರು ಆ ಸಿನಿಮಾದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅಲ್ಲಿ ಒಂದು ಪ್ರೀಮಿಯಂ ಶೋ ಇಟ್ಟಿದ್ವಿ. ಅಲ್ಲಿ 200 ಜನ ಶಾಸಕರು, ಸಚಿವರು ಮತ್ತೆ MLCಗಳು
200 ಜನ ಸಿನಿಮಾ ನೋಡಿ ಅದನ್ನ ಮೆಚ್ಚುಗೆಯನ್ನ ಪಡಿಸಿದ್ದಾರೆ. ಮುಂದಿನ ವಾರದಲ್ಲಿ ಸಂಡೂರು, ಬಳ್ಳಾರಿ ಇಲ್ಲೆಲ್ಲ ಬರುತ್ತೆ. ಅದು ತುಂಬಾ ಅದ್ಭುತವಾದಂತ ಸಿನಿಮಾ. ನೀವೆಲ್ಲರೂ ಒಂದ್ಸರಿ ನಿಮ್ಮ ಮಕ್ಕಳು ಕರ್ಕೊಂಡು, ಕಾಲೇಜ್ ಮಕ್ಕಳು, ನಿಮ್ಮ ಫ್ರೆಂಡ್ಸ್ಗಳನ್ನ ಕರ್ಕೊಂಡು, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಕುತ್ಕೊಂಡು ನೋಡ್ತಕ್ಕಂಥ ಒಂದು ಅದ್ಭುತ ಸಿನಿಮಾ. ಆ ಸಿನಿಮಾವನ್ನ ನೋಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು 2ನೇ ವರ್ಷದ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಮಲೇಶಿಗೆ ಹೇಳೋದಕ್ಕೆ ಖುಷಿ ಆಗುತ್ತೆ. ಯಾಕಪ್ಪ ಖುಷಿ ಆಗುತ್ತಂದ್ರೆ ಇಲ್ಲಿ ಯಾವ ಪಕ್ಷ ಭೇದ ಇಲ್ಲ, ಯಾವ ಜಾತಿ ಭೇದ ಇಲ್ಲ, ಯಾವ ಲಿಂಗ ಭೇದ ಇಲ್ಲ. ಇಲ್ಲಿ ಸ್ತ್ರೀಲಿಂಗ ಇದೆ, ಪುಲ್ಲಿಂಗ ಇದೆ, ತೃತೀಯ ಲಿಂಗ ಇದೆ. ಮಲ್ಲೇಶ್ ಅವರು ಮಾಡ್ತಕ್ಕಂಥ 2ನೇ ವರ್ಷದ ಕಾರ್ಯಕ್ರಮ ಸಮಾನತೆಯ ವೇದಿಕೆ, ಈಕ್ವಾಲಿಟಿ ಸ್ಟೇಜ್. ಮಲ್ಲೇಶ್ ಈ ವರ್ಷ ಮಾಡಿದ್ದು ಈಕ್ವಾಲಿಟಿ ಸ್ಟೇಜ್ ಅಪ್ಪದಿದ್ದು, ಈಕ್ವಾಲಿಟಿ ಸ್ಟೇಜ್. ಅಂಬೇಡ್ಕರ್ ಅವರು ಹೇಳಿದ್ದಾರೆ ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಸಿಗ್ಬೇಕಂತ. ಶರಣಾದಿ ಶರಣರು ಬಸವಣ್ಣವರನ್ನ ಎಲ್ಲಾ ಶರಣರು ಹೇಳಿದ್ದಾರೆ, ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಬೇಕು, ಎಲ್ಲರಲ್ಲೂ ಸಮಾನತೆಯನ್ನ ಕಾಣಬೇಕು ಅಂತ ಹೇಳಿದ್ದಾರೆ. ಆ ಸಮಾನತೆಯ ಪ್ರತೀಕ ಇವತ್ತಿನ ವೇದಿಕೆ ಅಂತ ಹೇಳ್ತೀನಿ. ಇವತ್ತಿನ ಮಲ್ಲೇಶ್ ಅವರು, ಆತನ ಗೆಳೆಯರು, ಆತನ ಬಳಗದವರು ಎಲ್ಲರೂ ಸೇರಿ ಮಾಡಿದಾರಲ್ಲ, ಇದೊಂದು ಈಕ್ವಾಲಿಟಿ ಸ್ಟೇಜ್ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಹಾಗೇನೆ ಇಲ್ಲಿ ನಾವ್ಯಾರೂ ದೊಡ್ಡರಲ್ಲ ಅಂತ ಹೇಳಿದೆ. ಅದೇ ರೀತಿಯಾಗಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು. ಇದುವರೆಗೂ ಮಂಜಮ್ಮ ದೇವತೆಯವರು ಚೋಟಿಗೆಯನ್ನು ಬೀಸಿ ಬಾರಿಸಿದ್ರೆ ಆ ಸದ್ದಿನ ಚೇತನಕ್ಕೆ ಎಲ್ಲರೂ ಹೋಗುವಂತಾಗಿ ತಲೆ ತಗ್ಗಿಸಿ ಓದಿದಂತ ಪುಸ್ತಕ ತಲೆ ಎತ್ತಿ ಬರೆಯುವಂತೆ ಮಾಡುತ್ತದೆ, ತಲೆ ತಗ್ಗಿಸಿ ನೋಡಿದಂತ ಮೊಬೈಲ್ ಮಾನವನೇ ಗೆಳೆಯುತ್ತದೆ ಎನ್ನುವ ಹಾಗೆ ಅವರು ಹೇಳು ದೇವಾನ ದೇವತೆಗಳೇ ಹೆಣ್ಣಿನ ರೂಪ ತಾಳಿದರೆ. ಹರಿಹರ ಸುತ ಅಯ್ಯಪ್ಪನ ನಾವು ಕತೆ ಓದಿದಾಗ ಹರಿ ಮತ್ತು ಹರನ ಹರಿಯ ಹೆಣ್ಣು ಮೋಹಿನಿ ಅವತಾರ ತಾಳಿದ ಮೇಲೆನೆ ಆ ಹರಿಹರ ಪುತ್ರ ಅಯ್ಯಪ್ಪ ಜನ ಮಾಡ್ತಾ ಇದೆ. ರಂಭೆ ಊರ್ವಶಿ ಮೇಳವ ಕಂಡೆ, ಕುಂಬರು ಮುನಿ ನಾರದರನು ಕಂಡೆ. ರಂಭೆ ಊರ್ವಶಿ ಮೇಳವ ಕಂಡೆ, ಕುಂಬರು ಮುನಿ ನಾರದರನು ಕಂಡೆ. ಅಂಬುಜೋದ್ಭವಾರು ತರ ಕಂಡೆ, ಶಂಭರಾದಿ ಪಿತನೇ ರಂಗಶಾಯಿ. ಎಷ್ಟು ಎಷ್ಟು ದೂರವು ಎನ್ನು ಕಲಿತೆ. ನಾಗಶಯನ ಮೂರ್ತಿ ಕಂಡೆ, ಭೂಷಣ ಶಿವನನ್ನು ಕಂಡೆ. ಭಗವತರ ಸೌಮ್ಯವ ಕಂಡೆ, ಆದಿನಿಲಯಾದಿಗೇಶವನ